ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕಿರಣಜ್ವಾಲೈರಂಜಿತ ಸಾವಕಾಶ ವಿತತ್ವ ಚತುಪಟಿಕ ಪುಸ್ತಕಾವಿತಿಹಸ್ತ ಇತರವರಕರಾಢ್ಯ ಉಲ್ಲಕಲ್ಲಾರ ಸಂಸ್ಥಾನ ವಸತೋ ಹೃದಯ ವಾಲ್ನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತ ನಮಸ್ಕಾರಗಳು. ಈ ದಿನ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇದು ಅಕ್ಯುರೇಟ್ ಆಗಿ ನಿಘಂಟಾಗಿ ನಾವು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಜಾತಕ, ನಿಮ್ಮ ಜಾತಕದಲ್ಲಿ ಭಾವ ಏನಿದೆ, ಭುಕ್ತಿ ಏನ್ ನಡೀತಾ ಇದೆ, ದಿಶೆ ಏನ್ ನಡೀತಾ ಇದೆ, ಅದ ಆಧಾರದಲ್ಲಿ ಫಲವನ್ನು ಕಂಡುಕೊಳ್ಳುವಂಥದ್ದು ಇರ್ತದೆ. ಇದು ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಏನಿದೆ ಅದನ್ನ ಇಲ್ಲಿ ಹೇಳ್ತೇವೆ. ಸಾಮಾನ್ಯವಾಗಿ ತಗೊಳ್ಳಿ, ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ಹೇಳುವಂತ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ. ಈಗ 2026 ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರು ಗಮನಿಸಿ, ನಿಮ್ಮ ಲಗ್ನದಲ್ಲಿಯೇ ಚಂದ್ರನಿದ್ದಾನೆ ಈ ದಿನ. ಯಾಕಂತ ಹೇಳಿದ್ರೆ ಚಂದ್ರನಿಂದಲೇ ಜ್ಯೋತಿಷ್ಯ ಪ್ರಾರಂಭ. ಗುರು 3ನೇ ಮನೆ ಕರ್ಕಾಟಕ ರಾಶಿ, ಕುಜನ ಜೊತೆಯಲ್ಲಿ, ಕುಜ ಕರ್ಕಾಟಕ ರಾಶಿಯಲ್ಲಿಯೇ ಇದ್ದಾರೆ. ಶನಿ 11ನೇ ಮನೆ. ಶನಿಯ ಫಲವೇ ನಿಮಗೆ ಇಡೀ ವರ್ಷ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದು. ಯಾಕೆಂದ್ರೆ ಗುರು 3ನೇ ಮನೆಯಲ್ಲಿ ಇರುವುದರಿಂದ 3ನೇ ಮನೆ ಗುರು ಕೆಲಸ ಮಾಡುವುದಿಲ್ಲ. ಆದ್ರೆ ಅವಾಗಲೇ ಹೇಳಿದ್ದೀನಿ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ, ವೃಷಭ ರಾಶಿಯವರಿಗೆ ಪರಮೋಚ್ಚ ಸ್ಥಾನ ಕರ್ಕಾಟಕ ರಾಶಿ ಗುರುಗಳಿಗೆ. ಗುರುಗಳಲ್ಲಿದ್ದಾರೆ, ಎಲ್ಲ ಗ್ರಹದವರಿಗೂ ಒಂದಿಷ್ಟು ಶುಭ ಫಲವನ್ನು ಮಾಡಿಕೊಟ್ಟೇ ಕೊಡ್ತಾರೆ. ಗುರುಗಳಿಗೆ ಭೇದವಿಲ್ಲ, ನಾನು ಹೇಳಿದ್ದೇನೆ. ಆಯ್ತಾ? ದೇವಲೋಕದ ಗುರು ಬೃಹಸ್ಪತಿ ಗುರುಗಳು. ಆಯ್ತಾ? ಕುಜನಲ್ಲಿರುವುದರಿಂದ ದಾಂಪತ್ಯದಲ್ಲಿ ಬಹಳ ಜಾಗರೂಕರಾಗಿರಿ. ಯಾವುದೇ ವ್ಯವಹಾರವನ್ನು ಮುಚ್ಚಿಡಬೇಡಿ, ನೇರವಾಗಿ ಮಾತಾಡಿ. ನಾಳೆ ಎಲ್ಲ ಕಳ್ಕೊಂಡು ಸಾಲಗಾರರ ಮನೆಗೆ ಬಂದಾಗ ಹೆಂಡತಿ ಮುಂದೆ ಮುಖ ಪೇಚ್ ಮಾಡ್ಕೊಳ್ಳುವಂತ ಸ್ಥಿತಿ ಬೇಡ. ಆಯ್ತಾ? ಕುಜ ಅಂದ್ರೆ ಋಣಕಾರಕ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸಾಲದ ಬಾಧೆಗಳು ಹೆಚ್ಚಾಗ್ತವೆ ಗುರುಬಲ ಇಲ್ಲದೆ. ಶನಿ ಚೆನ್ನಾಗಿದ್ದಾನೆ, ಉದ್ಯೋಗ ನಡೀತದೆ. ಆದರೆ ನೀವು ವಿಲಾಸಿ ಜೀವನದ ಕಡೆ ಹೊರಟು ಬಿಡ್ತೀರಾ. ಬಹಳ ಬೇಗ ನೋಡಿದ ಕಾರ್ ಬೇಕು, ನೋಡಿದ ಬೈಕ್ ಬೇಕು, ಏನ್ ಬಟ್ಟೆ ನೋಡಿದ್ರೆ ಅದೇ ಬೇಕು. ಅಷ್ಟು ನಿಮ್ಮ ಕೈ ನೀಡಿ ನಡೆಸುವಷ್ಟು ಸ್ಥಿತಿ ಇವಾಗಿಲ್ಲ. ಆಯ್ತಾ? ಇದ್ದಿದ್ರಲ್ಲಿ 6ನೇ ಮನೆಯಲ್ಲಿ ಬುಧ ಶುಕ್ರ ಭಾಗ್ಯ. ಬುಧ ಶುಕ್ರ ಇಬ್ಬರು ನಿಮ್ಮ ರಾಶಿಗೆ ಸ್ನೇಹಿತರ. ನಿಮ್ಮ ವೃಷಭ ರಾಶಿಯಾಧಿಪತಿಯೇ ಶುಕ್ರ. ಅಲ್ಲಿ ಬುಧನ ಜೊತೆಯಲ್ಲಿ ಇರುವುದರಿಂದ ಬುಧ ಶುಕ್ರ ಇಬ್ಬರು ಸ್ನೇಹಿತರು. ಒಂದಿಷ್ಟು ವ್ಯವಹಾರಗಳು, ದುಡ್ಡು ಕಾಸು, ಭೂಮಿ ಏನಿದ್ರು ಲಾಭವನ್ನ ಮಾಡ್ಕೋಬಹುದು. ಅದು ನಿಮ್ಮ ವೈಯಕ್ತಿಕ ಜಾತಕಗಳಲ್ಲಿ ನಿಮ್ಮ ದಶಾಭುಕ್ತಿ ಅಂತರಭುಕ್ತಿ ನಡೀತಾ ಇರ್ತಕ್ಕಂಥ ಸಮಯ. ನಿಮಗೆ ಜಾತಕದಲ್ಲಿ ಲಗ್ನದಲ್ಲಿ ಯಾರಿದ್ದಾರೆ, ಗುರುಸ್ಥಾನ ಎಲ್ಲಿದೆ, ಗುರು ಉಚ್ಚರಾಗಿದ್ದಾರ ನೀಚರಾಗಿದ್ದಾರ, ಅದರ ಮೇಲೆ ನಿರ್ಣಯ ಆಗ್ತದೆ. ದಯಮಾಡಿ 11ನೇ ಮನೆ ಗುರು ಶನಿ ಇದ್ದಾನೆ ಅಂತ ಹೇಳಿ ಎಲ್ಲೆಲ್ಲಿ ಸಾಲ ಸಿಕ್ತು ಅಲ್ಲೆಲ್ಲ ಸಾಲ ತರಬೇಡಿ. ಶನಿ ಆ ಜಾಗವನ್ನು ಬಿಟ್ಟು ಮುಂದೆ ಹೊರಟಾಗ ನಿಮಗೆ ಪುನಃ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದು ಇಡ್ತಾನೆ. ಬೇಡ, ಇಕ್ಕಟ್ಟಿನ ಪರಿಸ್ಥಿತಿಗೆ ಹೋಗಬೇಡಿ. 12ನೇ ಮನೆ ಶನಿ ವ್ಯಯಕಾರಕ ಆಗ್ತಾನೆ, ವಿಪರೀತವಾದ ಖರ್ಚನ್ನು ಮಾಡಿಸ್ತಾನೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಿ. ಮತ್ತೆ ಹೇಳ್ತಾ ಇದ್ದೀನಿ. ಇನ್ನು ಚಿತ್ರರಂಗದವರಿಗೆ ಸಾಧಾರಣವಾಗಿ ಶನಿ ಸಪೋರ್ಟ್ ಮಾಡ್ತಾನೆ, ಸಮಸ್ಯೆ ಇಲ್ಲ. ಶನಿಯಿಂದ ನಡೀತಕ್ಕಂಥ ಫಲಗಳು ಚೆನ್ನಾಗಿದೆ. ಗುರು ಸಾಧಾರಣ, ನಾನು ಹೇಳ್ತಾನೆ ಇರ್ತೀನಿ, ನಿಮಗೆ ಇಷ್ಟವಾದ ಯಾವುದೇ ಗುರುಗಳನ್ನ ಆರಾಧನೆ ಮಾಡ್ಕೊಳ್ಳಿ, ಗುರು ಜಪವನ್ನ ಮಾಡ್ಕೊಳ್ಳಿ. ಏನ್ ಮೆಡಿಟೇಷನ್ ಅಂತೀರಿ ಅದು ನಿಮಗೆ ಗೊತ್ತಿರುವ ಹಾಗೆ ಶುದ್ಧ ಮನಸ್ಸಿನಿಂದ ಮಾಡಿ. ಒಂದಿಷ್ಟು ಗುರುಗಳ ಅನುಗ್ರಹ ಆಗ್ತದೆ. ಯಾರ್ಯಾರಿಗೆ ಶಕ್ತಿ ಇದೆ ಅವರು ಗುರು ಶಾಂತಿಯನ್ನ ಮಾಡಿಸಿಕೊಳ್ಳಿ. ಶನಿದು ಏನು ಅವಶ್ಯಕತೆ ಇಲ್ಲ. ಶನಿ 11ನೇ ಮನೆಯಲ್ಲಿದ್ದಾರೆ, ಉಚ್ಚ ಸ್ಥಾನ. ನಿಮ್ಮನ್ನ ಒಂದು ಹಂತಕ್ಕೆ
ಹಿಡಿದು ಇಟ್ಟಿರುವುದೇ ಶನಿ. ಇಲ್ಲದಿದ್ದರೆ ಅವನು ಇಲ್ಲದಿದ್ರೆ ಇಷ್ಟೊತ್ತಿಗೆ ನೀವು ಏನೋ ಆಗೋಗ್ತಿದ್ರಿ. ಗುರುವು ಇಲ್ಲ, ಗುರು ಮೂರನೇ ಮನೆಯಲ್ಲಿ ಇದ್ದಾರೆ. ಆಯ್ತಾ, ಮೂರನೇ ಮನೆಯಲ್ಲಿ ಗುರು ಯಾವಾಗಲೂ ಅಷ್ಟೇ, ಅವರ ಸ್ವಸ್ಥಾನ ಮೂರನೇ ಮನೆ. ಮೂರನೇ ಮನೆಯಲ್ಲಿ ಅವರು ಏನು ಕೆಲಸ ಮಾಡೋದಿಲ್ಲ. ಆಯ್ತಾ, ನಾರ್ಮಲ್ ಆಗಿ ಇರ್ತಾರೆ. ಆದ್ದರಿಂದ ಚಿತ್ರರಂಗದವರು ನೀವು ಬಹಳ ಜಾಗರೂಕರಾಗಿ, ಯಾರನ್ನೋ ಹೊಸದಾಗಿ ಪರಿಚಯ ಆದವರನ್ನ ನಂಬಿ ಹಣ ಕಸ್ಕೊಡುವಂಥದ್ದು, ಅವ್ರನ್ನ ನಂಬಿ ಏನೋ ಪದಾರ್ಥಗಳನ್ನು ಕೊಟ್ಟೋಗೋದವೆಲ್ಲ ಮಾಡಬೇಡಿ. ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಇರ್ತದೆ. ಬುಧ ಶುಕ್ರ ಭಾಗ್ಯ ಚೆನ್ನಾಗಿದೆ, ಹಣಕಾಸಿನ ವ್ಯವಹಾರ ಅನುಕೂಲ ಆಗ್ಬೋದು. ನೀವು ಭೂಮಿ ಮೊದಲೇ ತಗೊಂಡಿದ್ರೆ ಅದಕ್ಕೆ ಒಳ್ಳೆಯ ಬೆಲೆ ಬಂದು ಏನಾದ್ರು ಮಾರಾಟ ಅಂತಂದ್ರೆ, ಇವಾಗ ಶನಿಯಿಂದ ಲಾಭಕಾರಕನಾಗಿ 11ನೇ ಮನೆ ಏಕಾದಶ ಸ್ಥಾನ ಫಲ ಅನುಕೂಲ ಆಗ್ತದೆ. ಆದರೆ ನಾನು ಹೇಳ್ತಾನೆ ಇರ್ತೀನಿ, ಯಾವಾಗಲೂ ರಾಹುಕೇತು ದೃಷ್ಟಿ ಯಾವ ಒಂದು ಮಟ್ಟಕ್ಕೆ, ಯಾಕಂದ್ರೆ ಅವರ ಗುಣವೇ ಅಂಥದ್ದು. ಆಯ್ತಾ, ಅದಕ್ಕೆ ನಿಮ್ಮ ಜಾತಕದಲ್ಲಿ ರಾಹುಕೇತು ಎಲ್ಲಿರ್ತಾರೆ ಅದರ ಆಧಾರದಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು. ನಿಮಗೆ ಆಸಕ್ತಿ ಇದ್ದರೆ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ, ವಿಷಯವನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಆಷಾಢ ಹೋಗಿ ಶ್ರಾವಣ ಬರ್ತಾ ಇದೆ. ಶ್ರಾವಣದ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನಾದರೂ ಒಂದು ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮಲ್ಲಿ ಗಾದೆ ಇದೆ, ಆಷಾಢ ಅಳಿಸ್ತು ಶ್ರಾವಣ ನನಗಿಸ್ತು ಅಂತ. ಆಯ್ತಾ, ಶ್ರಾವಣದಲ್ಲಿ ಎಲ್ಲರೂ ನಗುಮುಖರಾಗಿ ನಿಮ್ಮ ವ್ಯವಹಾರಗಳನ್ನ ನಿಮ್ಮ ಬುದ್ಧಿವಂತಿಕೆಯಲ್ಲಿಯೇ ನಡೆಸಿ, ಬೇರೆಯವರ ಮಾತನ್ನ ಕೇಳಬೇಡಿ. ಮೊದಲನೇದು. ಎರಡನೇದು, ನಮ್ಮ ಕೃಷಿಕರಿಗೆ, ರೈತ ಬಾಂಧವರಿಗೆ ನೋಡಿ, ದಯಮಾಡಿ ವೃಷಭ ರಾಶಿಯವರು, ಹಣಕಾಸು ಕೈಗೆ ಬರ್ತದೆ. ಈಗ ನೀವು ಬೆಳೆದಂತ ಬೆಳೆಗೆ ಉತ್ತಮ ಬೆಲೆನೂ ಸಿಗುತ್ತೆ. ಆದರೆ ವಿನಾಕಾರಣವಾಗಿ ಖರ್ಚು ಮಾಡುವಂತ ಸ್ಥಿತಿ ಬೇಡ. ಆಯ್ತಾ, ಹಣವನ್ನ ಜೋಡಿಸಿ. ಯಾಕೆಂತ ಹೇಳಿದ್ರೆ ಗುರುಸ್ಥಾನವಿಲ್ಲದೆ ಇರುವುದರಿಂದ, ಕುಜನೂ ಅಲ್ಲಿಯೇ ಇರುವುದರಿಂದ ಏನಾಗುತ್ತೆ, ಋಣಕಾರಕ, ನೀವು ಹಳೆಯ ಸಾಲ ಯಾವುದೋ ಡೇಟ್ ಬಾರ್ ಆಗಿರುವಂಥದ್ದು ಒಟ್ಟಿಗೆ ಕಟ್ಟಿಬಿಡಿ ಅಂತಾರೆ. ಇವೆಲ್ಲ ನಿಮಗೆ ಸ್ವಲ್ಪ ತಲೆಬಿಸಿಯನ್ನ ಮಾಡುತ್ತೆ. ಜೋಪಾನ. ನಿಮ್ಮ ಸ್ವಲ್ಪ ನಡೆಯುವಾಗ ಕಾಲಿನ ಕಡೆ ಎಚ್ಚರವನ್ನ ಕೊಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ರಾಶಿಯಿಂದ 6ರಲ್ಲಿ ರಾಹು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ರಾಹು ಅಂದ್ರೆ ಕೈ ಕಾಲು. ಆಯ್ತಾ, ಏನಾದರೂ ಪೆಟ್ಟಾಗಬಹುದು, ಜಾಗ್ರತೆಯಾಗಿ ಓಡಾಡಿ. ನಿಮ್ಮ ಭೂಮಿಯಲ್ಲಿ ಕತ್ತಲೆ ಸಮಯದಲ್ಲಿ ಓಡಾಡುವಾಗ ಒಂದು ಟಾರ್ಚ್ ಅನ್ನ ಹಿಡ್ಕೊಂಡು, ಬ್ಯಾಟರಿಯನ್ನು, ದೀಪದ ಬೆಳಕು ಅಥವಾ ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಸಾಧ್ಯವಾದಷ್ಟು ಜಾಗರೂಕತೆಯನ್ನು ವಹಿಸಿ, ಉದಾಸೀನ ಮಾಡಬೇಡಿ. ನೋಡಿ, 12ನೇ ಮನೆಯ ಕೇತು ಏನ್ ಮಾಡ್ತಾನೆ? 12ನೇ ಮನೆಯ ಕೇತು ಸಾಮಾನ್ಯವಾಗಿ ಪಿತೃದೋಷದ ಭಾಗವಿದ್ದರೆ ಬಾಧೆಗಳಾಗ್ತದೆ. ಮನೆಯಲ್ಲಿ ಯಾರೋ ಆರೋಗ್ಯ ಕೆಡುವಂಥದ್ದು, ತುಂಬಾ ದುಡ್ಡು ಖರ್ಚಾಗ್ತದೆ, ಹಾಸ್ಪಿಟ್ಲಿಗೆ ಹೋದ್ರೆ ಹುಷಾರಾಗಲ್ಲ. ಕಾರಣ ಕೇತು ಸ್ಪರ್ಶವಿದ್ದರೆ, ಕೇತುವಿನ ಭಾಗವಿದ್ದರೆ ಮುಕ್ತಿಕಾರಕ ಅಂತ ಕರೀತಾರೆ. ಐಶ್ವರ್ಯವನ್ನು ಕೊಡುವಂತವನು ಅಂತಾರೆ ಕೇತುವನ್ನ. ಹಾಗಾಗಿ ಆ ಕೇತುವಿಗೆ ಪಿತೃದೋಷದ ಭಾಗ 12ನೇ ಮನೆಯಿಂದ ನೀಚ ಸ್ಥಾನ ಅಂತ, ಅದು ವ್ಯಯಕಾರಕವೇ, ಅಂದ್ರೆ ಖರ್ಚಾಗುವ ಸ್ಥಾನ. ಆಯ್ತಾ, ಹಾಗಾಗಿ ಪಿತೃದೋಷದ ಭಾಗವಿದ್ದರೆ ನಿಮ್ಮ ಜಾತಕ ಪರಿಶೀಲನೆಗಳನ್ನು ಮಾಡಿಕೊಂಡು ಕೃಷ್ಣಾ ಲಗ್ನದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸಿಗಲಿಲ್ಲ ಅಂದ್ರೆ ಅಂತದ್ದನ್ನ ನೋಡಿಕೊಂಡು ಪರಿಹಾರ ಮಾಡಿಕೊಳ್ಳಿ. ಎಲ್ಲವೂ ಅನುಕೂಲವಾಗಲಿ. ಭಗವಂತ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡಲಿ ಅಂತೇಳಿ ಮೂಲಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ನಮ್ಮ ವಿದ್ಯಾರ್ಥಿಗಳು ಜಾಗರೂಕರಾಗಿರಿ. ಗುರುಬಲ ಕಡಿಮೆ ಇದೆ, ಮಾನಸಿಕವಾಗಿ ತುಂಬಾ ಟೆನ್ಷನ್ ಆಗ್ತದೆ, ಕೂತು ಜಾಗದಲ್ಲಿ ಕೂರೋದಿಲ್ಲ, ಓದ್ಲಿಕ್ಕಾಗಲ್ಲ. ಆಯ್ತಾ, ಹಣದ ವ್ಯಾಮೋಹ ಆಗ್ತದೆ. ಎಲ್ಲೋ ಒಂದಿಷ್ಟು ಏನೋ ಮಾಡ್ತೀರಾ, ಪಾರ್ಟ್ ಟೈಮು, ದುಡ್ಡು ಕೈಗೆ ಸಿಕ್ಬಿಡುತ್ತೆ, ಅಯ್ಯೋ ಬಂದ್ಬಿಡುತ್ತು ಅಂತ ಹೇಳಿ ವಿದ್ಯವನ್ನ ಸೈಡ್ ಮಾಡಿ ಹಣದ ಹಿಂದೆ ಬೀಳುವುದು ಬೇಡ. ಯಾವತ್ತಿದ್ರೂ ಸರಸ್ವತಿ ಒಲಿದರೆ ಲಕ್ಷ್ಮಿ ತಾನಾಗೇ ಬರ್ತಾಳೆ. ಮೊದಲು ವಿದ್ಯದ ಕಡೆಗೆ ಗಮನ ಕೊಡಿ. ನಿಮ್ಮೆಲ್ಲ ವ್ಯವಹಾರಗಳು ಆ ಭಗವಂತ ನಡೆಸ್ತಾನೆ. ಈ ಹಿಂದೆನೆ ಹೇಳಿದ್ದೀನಿ, ಲಕ್ಷ್ಮೀ ಹಯಗ್ರೀವ ದೇವಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕವನ್ನ ಮಾಡಿಸಿಕೊಳ್ಳಿ. ವಿದ್ಯಾರ್ಥಿಗಳು, ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ.
ನಿಮಗೆ ವಿದ್ಯಾಯಂತ್ರಗಳು ಅವಶ್ಯಕತೆ ಇದ್ದರೆ ನನಗೆ ಏನಕ್ಕೆ ಕೆಳಗೆ ಕಾಣಿಸ್ತಕ್ಕಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿದ್ರೆ ನಿಮ್ಮ ಜಾತಕದ ಅನುಸಾರವಾಗಿ ನಾನು ವಿದ್ಯಾಯಂತ್ರವನ್ನ ಮಾಡಿಕೊಡ್ತೇನೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಆಯ್ತಾ? ಇನ್ನು ರಾಜಕೀಯ ರಂಗದವರು ಏನನ್ನು ಯೋಚನೆ ಮಾಡಿರ್ತೀರೋ ಅವ್ರು ಪೂರ್ತಿ ನಡೆಯೋದಿಲ್ಲ. ಆಯ್ತಾ? ಏನಾಗುತ್ತೆ, ನೀವು ಅಂದುಕೊಂಡಿದ್ದು ವಿರುದ್ಧವಾಗಿ ನಡೀತದೆ. ನೀವು ಯೋಚನೆ ಮಾಡಿದ್ದು ಅನ್ಕೊಂಡ ಹಾಗೆ ನಡೆಯೋದು ಬಹಳ ಕಷ್ಟ. ಯಾಕೆಂದ್ರೆ ಗುರು 3ನೇ ಮನೆ, ಶನಿಯ ಬಲದಲ್ಲಿ ಎಲ್ಲವೂ ನಡಿಬೇಕು. ಹಾಗಿದ್ದಾಗ ಇಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಎರಚುವಂತ ಸ್ಥಿತಿ, ನೀವು ಅಂದುಕೊಂಡಿರದೇ ಇರತಕ್ಕಂಥದ್ದು ಆಗದೇ ಇರತಕ್ಕಂಥದ್ದು, ಸಮಾಜದಲ್ಲಿ ನಿಮ್ಮ ಸ್ಥಾನ ಕುಗ್ಗುವಂಥದ್ದು. ಹಾಗಾಗಿ ವಿವೇಚನೆಯಿಂದ ದುಡುಕಿ ಮಾತನಾಡಿದರೆ ಮತ್ತೆ ವಾಪಸ್ ಬರಲ್ಲ ಮಾತು. ಹಾಗಾಗಿ ಮಾತನಾಡುವಾಗ ಮಾತಿನ ಮೇಲೆ ನಿಗಾ ಇರಲಿ. ಬಹಳ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಮಾತನಾಡಿ. ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಆಗುತ್ತೆ, ಬೇಡ. ಮನಸ್ಸಿಗೆ ಕಡಿಸಿಕೊಳ್ಳೋದು ಬೇಡ. ಯಾವತ್ತೂ ಒಂದು ದಿನ ನಿಮ್ಮ ನೀವಿರ್ತಕ್ಕಂಥ ರಂಗದಲ್ಲಿ ನಿಮ್ಗೊಂದು ಉನ್ನತ ಸ್ಥಾನ, ನಿಮ್ಮನ್ನು ಗುರುತಿಸುವಂತ ಜನ ಇದ್ದೇ ಇರ್ತಾರೆ. ಅದಕ್ಕೆ ಫಲ ಭಗವಂತ ಕೊಟ್ಟೆ ಕೊಡ್ತಾನೆ. ಆದ್ರಿಂದ ಯಾಕಂದ್ರೆ ಸೂರ್ಯ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಇರ್ತಾನೆ. ಅದು ಬುಧನ ಮನೆ. ಬುಧ ಅಂದ್ರೆ ಸ್ಥಾನ. ಆಯ್ತಾ? ಅವರು ಏನು ಇದ್ದಾರೆ ಪೊಸಿಷನ್ ಅದನ್ನ ಸೂಚನೆ ಮಾಡ್ತದೆ. ಸೂರ್ಯ ಅದರಿಂದ ಆತ್ಮಕಾರಕ. ನಿಮ್ಮನ್ನ ನೀವು ಆತ್ಮ ವಿವೇಚನೆ ಮಾಡಿಕೊಳ್ಳಿ. ಸ್ವಲ್ಪ ನೀವೇ ಕುತ್ಕೊಂಡು ಒಬ್ಬರೇ ಯೋಚನೆ ಮಾಡಿದ್ರೆ ಅದಕ್ಕೆ ಪರಿಹಾರವೂ ಸಿಗಬಹುದು. ಹಣಕಾಸಿನ ವಿಷಯದಲ್ಲೇ ನಿಮ್ಗೆ ತುಂಬಾ ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಯಾರಿಗೂ ಈ ಸಮಯದಲ್ಲಿ ಹಣ ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಳ್ಳೋದು ಬೇಡ. ಸ್ವಲ್ಪ ಕಷ್ಟದ ಪರಿಸ್ಥಿತಿ ಆಗುತ್ತೆ. ಇನ್ನೇನು ಮಾಮೂಲಿಯಾಗಿ ಶನಿ 11ನೇ ಮನೆಯಲ್ಲಿ ಇದ್ದಾರೆ, ನಿಮ್ಮನ್ನ ಕಾಪಾಡ್ತಾರೆ. ರಾಜಕೀಯ ರಂಗ ಚೆನ್ನಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಇಲ್ಲಿಗೆ ವೃಷಭ ರಾಶಿಯ 2026 ಸೆಪ್ಟೆಂಬರ್ ತಿಂಗಳ ಮಾಸದ ವಿಷಯ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ.